ದಿಸ್ ಈಸ್ ರಿಯಲ್ ಸ್ಟೋರಿ ಕಂಟೆಂಟ್ ವಿಡಿಯೋ. ಆಕೆ ಬೇರೆ ಹುಡುಗನನ್ನು ಮದುವೆಯಾಗುತ್ತಿದ್ದರೂ ನನ್ನ ಜೊತೆ ಸಂಬಂಧ ಮುರಿಯಲು ಸಿದ್ಧಳಿಲ್ಲ. ನಾನು ನನ್ನ ಗೆಳತಿ ಕಾಲೇಜು ದಿನಗಳಿಂದಲೂ ಪರಸ್ಪರ ಪ್ರೀತಿಸುತ್ತಿದ್ದೇವೆ. ನಮ್ಮ ನಡುವೆ ದೈಹಿಕ ಮಾನಸಿಕ ಸಂಬಂಧವಿದೆ. ಆದರೂ ಆಕೆ ಮನೆಯವರು ತೋರಿಸಿದ ಹುಡುಗನನ್ನು ಮದುವೆಯಾಗುತ್ತಿದ್ದಾಳೆ. ಕಾಲೇಜು ದಿನಗಳಲ್ಲಿ ನಾನು ಒಬ್ಬಳು ಹುಡುಗಿ ಜೊತೆ ಸ್ನೇಹ ಬೆಳೆಸಿದೆ. ಕ್ರಮೇಣ ನಾವು ಪರಸ್ಪರ ಹತ್ತಿರವಾದೆವು. ಸ್ನೇಹ ಪ್ರೀತಿಗೆ ತಿರುಗಿತು. ಕಳೆದ 9 ವರ್ಷಗಳಿಂದ ನಾವು ಡೇಟಿಂಗ್ ಮಾಡುತ್ತಿದ್ದೇವೆ. ದೈಹಿಕ ಸಂಬಂಧವನ್ನು ಬೆಳೆಸಿದ್ದೇವೆ. ಈಗ ಆಕೆಗೆ ಬೇರೆ ಶ್ರೀಮಂತ ಹುಡುಗನೊಂದಿಗೆ ಮದುವೆ ಫಿಕ್ಸ್ ಆಗಿದೆ. ಆದರೆ ಆಕೆಗೆ ಈ ಮದುವೆ ಇಷ್ಟ ಇಲ್ಲ. ಮನೆಯವರ ಒತ್ತಾಯಕ್ಕೆ ಮದುವೆಯಾಗುತ್ತಿದ್ದಾಳೆ. ಈ ಬಗ್ಗೆ ಆ ಹುಡುಗನಿಗೆ ತಿಳಿಸೋಣವೆಂದರೆ ಆತನ ಮೊಬೈಲ್ ನಂಬರ್ ಆಕೆ ಬಳಿ ಇಲ್ಲ. ಇನ್ನೂ ಆಕೆ ತನ್ನ ಹೆತ್ತವರಿಗೆ ಈ ವಿಷಯ ಹೇಳಿದಳು. ಆದರೆ ಅವರು ಈ ಮದುವೆಗೆ ಒಪ್ಪದಿದ್ದರೆ ಸಾಯುವುದಾಗಿ ಹೇಳುತ್ತಿದ್ದ ಕಾರಣಕ್ಕೆ ಮದುವೆಗೆ ಒಪ್ಪಿದ್ದಾಳೆ. ಆದರೆ ಆಕೆ ನನ್ನನ್ನು ಪ್ರೀತಿಸುತ್ತಿದ್ದಾಳೆ. ಬಲವಂತದಿಂದ ಮದುವೆಯಾಗುತ್ತಿರುವುದಾಗಿ ಹೇಳುತ್ತಾಳೆ. ಮದುವೆ ಆಗುವವರೆಗೂ ಈ ಸಂಬಂಧ ಇಟ್ಟುಕೊಳ್ಳುತ್ತೇನೆ. ಸಾಧ್ಯವಾದರೆ ಮದುವೆಯ ನಂತರವೂ ಉಳಿಸಿಕೊಳ್ಳುತ್ತೇನೆ ಎನ್ನುತ್ತಾಳೆ. ನನ್ನನ್ನು ಮದುವೆಯಾಗುತ್ತಿಲ್ಲ, ಬಿಡುತ್ತಿಲ್ಲ. ನಾವು ಅನೇಕ ಬಾರಿ ದೈಹಿಕ ಸಂಬಂಧವನ್ನು ಹೊಂದಿದ್ದೇವೆ. ಮದುವೆಯ ನಂತರವೂ ಈ ಸಂಬಂಧವನ್ನು ಇಟ್ಟುಕೊಳ್ಳುವುದಾಗಿ ಹೇಳುತ್ತಿದ್ದಾಳೆ. ಆದರೆ ಅದು ಯಾಕೆ ಆ ವ್ಯಕ್ತಿಗೆ ಮೋಸ ಮಾಡುತ್ತಿರುವ ಭಾವನೆ ಮೂಡುತ್ತಿದೆ. ಇನ್ನೂ ಕೆಲವೇ ದಿನಗಳಲ್ಲಿ ಇವರ ನಿಶ್ಚಿತಾರ್ಥ ನಡೆಯಲಿದೆ. ಈಗಲೂ ಆಕೆ ನನ್ನೊಂದಿಗಿದ್ದಾಳೆ. ಅವಳು ಏನೇನು ಬಯಸುತ್ತಾಳೆಂದು ನನಗೆ ಅರ್ಥವಾಗುತ್ತಿಲ್ಲ. ನಾನು ತುಂಬ ನೋವಿನಲ್ಲಿದ್ದೇನೆ. ಅವಳು ನನ್ನನ್ನು ಮದುವೆಯಾಗುತ್ತಿಲ್ಲ ಅಥವಾ ನನ್ನನ್ನು ಬಿಡುತ್ತಿಲ್ಲ. ಆ ಹುಡುಗನ ಜೊತೆ ನಾನೇ ಮಾತಾಡಲೇ? ನಾನು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ತಜ್ಞರ ಉತ್ತರ: ಕಾಲೇಜ್ ಜೀವನದಲ್ಲಿ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಮತ್ತು ಪ್ರೀತಿಯಲ್ಲಿ ಬೆಳೆಯುವುದು ಸಹಜ ಎನ್ನುತ್ತಾರೆ ರಿಲೇಷನ್ಶಿಪ್ ಕೋಚ್ ಹಾಗೂ ಪ್ರಿಡಿಕ್ಷನ್ ಫಾರ್ ಸಕ್ಸೆಸ್ ಸಂಸ್ಥಾಪಕ ವಿಶಾಲ್ ಭಾರದ್ವಾಜ. ಈ ವಯಸ್ಸಿನಲ್ಲಿ ನಾವು ತುಂಬ ಭಾವನಾತ್ಮಕವಾಗಿರುತ್ತೇವೆ ಮತ್ತು ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ನಾವು ನಮ್ಮ ಸ್ನೇಹಿತರನ್ನು ಬೇಗನೆ ನಂಬಿಬಿಡುತ್ತೇವೆ. ಅವರೊಂದಿಗೆ ಜೀವಮಾನದ ಒಡನಾಟದ ಬಗ್ಗೆ ಯೋಚಿಸುತ್ತೇವೆ. ಯಾರು ನಿಜವಾದ ಸ್ನೇಹಿತ, ಯಾರು ನಮ್ಮೊಂದಿಗೆ ಜೀವನ ಪೂರ್ತಿ ಇರುತ್ತಾರೆ ಎನ್ನುವುದು ನಮಗೆ ನಂತರ ತಿಳಿಯುತ್ತದೆ. ಒಬ್ಬರಿಗೊಬ್ಬರು ಒಗ್ಗಿಕೊಳ್ಳುವುದು ಸಹಜ. ನೀವು ಹೇಳಿದಂತೆ ನಿಮ್ಮಿಬ್ಬರ ನಡುವಿನ ತಿಳುವಳಿಕೆ ತುಂಬ ಚೆನ್ನಾಗಿದೆ ಮತ್ತು ನಿಮ್ಮ ನಡುವೆ ಅನೇಕ ಬಾರಿ ದೈಹಿಕ ಸಂಬಂಧವು ಏರ್ಪಟ್ಟಿದೆ. ಅಂತಹ ಪರಿಸ್ಥಿತಿಯಲ್ಲಿ ಪರಸ್ಪರ ಒಗ್ಗಿಕೊಳ್ಳುವುದು ತುಂಬ ಸಹಜ. ಆದರೆ ಜೀವನದಲ್ಲಿ ಸತ್ಯ ಬೇರೆಯವರೇ ಇದೆ. ಕಾಲೇಜಿನಲ್ಲಿ ನೀವಿಬ್ಬರು ಒಬ್ಬರಿಗೊಬ್ಬರು ಮಾತ್ರ ಬದ್ಧರಾಗಿದ್ದೀರಿ. ಆದರೆ ಜಗತ್ತು ತುಂಬ ದೊಡ್ಡದಾಗಿದೆ. ಜೀವನದಲ್ಲಿ ಪ್ರತಿ ತಿರುವಿನಲ್ಲಿ ನಾವು ಹೊಸ ಜನರನ್ನು ಭೇಟಿಯಾಗುತ್ತೇವೆ ಮತ್ತು ಹೊಸ ಅನುಭವಗಳನ್ನು ಹೊಂದಿದ್ದೇವೆ. ಅದರ ಆಧಾರದ ಮೇಲೆ ನಾವು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೇವೆ. ನಿನ್ನ ಗೆಳತಿಯೂ ಹಾಗೆ ಮಾಡಿದ್ದಾಳೆ. ಪೋಷಕರು ತಮ್ಮ ಮಕ್ಕಳಿಗೆ ಕೆಟ್ಟದನ್ನು ಬಯಸುವುದಿಲ್ಲ. ಯಾವ ಪೋಷಕರು ತಮ್ಮ ಮಕ್ಕಳಿಗೆ ಕೆಟ್ಟದನ್ನು ಬಯಸುವುದಿಲ್ಲ? ನಿಮ್ಮ ಗೆಳತಿ ಮನೆಯ ನಿನ್ನ ಜೊತೆಗಿನ ಸಂಬಂಧ ಹೇಳಿ ಮದುವೆ ನಿಲ್ಲಿಸಲು ಯತ್ನಿಸಿದಾಗ ಮನೆಯವರು ಒಪ್ಪಲಿಲ್ಲ. ಬದಲಾಗಿ ಅವರು ತಮ್ಮ ನಿರ್ಧಾರ ಸರಿ ಎಂದು ಆಕೆಗೆ ಮನವರಿಕೆ ಮಾಡಿದರು. ಆ ಹುಡುಗ ಅವಳಿಗೆ ಏಕೆ ಉತ್ತಮ ಎಂದು ಅವರು ಅವಳಿಗೆ ವಿವರಿಸಿದರು. ಹುಡುಗ ಶ್ರೀಮಂತ ಮತ್ತು ಒಳ್ಳೆಯ ಕೆಲಸ ಮಾಡುತ್ತಾನೆ ಎಂದು ನೀವು ಹೇಳಿದ್ದೀರಿ. ಅಂತಹ ಪರಿಸ್ಥಿತಿಯಲ್ಲಿ ಪೋಷಕರನ್ನು ಪದೇ ಪದೇ ಮನವೊಲಿಸಿದ ನಂತರ ಆಕೆ ವಾಸ್ತವದಲ್ಲಿ ಆ ಹುಡುಗನ ತನಗೆ ಉತ್ತಮ ಎಂದು ಒಪ್ಪಿಕೊಂಡಳು. ನಿಮ್ಮೊಂದಿಗೆ ಸಂಬಂಧ ಮುರಿದುಕೊಳ್ಳುತ್ತಿಲ್ಲ. ನೀವು ಅವಳನ್ನು ತುಂಬ ಪ್ರೀತಿಸುತ್ತೀರಿ ಎನ್ನುವುದು ಆಕೆಗೆ ತಿಳಿದಿದೆ ಮತ್ತು ಅವಳು ನಿಮ್ಮೊಂದಿಗೆ ತುಂಬ ಲಗತ್ತಿಸಿದ್ದಾಳೆ. ಅವಳು ನಿಮ್ಮಿಂದ ಪಡೆಯುತ್ತಿರುವ ಗಮನ ಮತ್ತು ಪ್ರೀತಿಗೆ ಅವಳು ಒಗ್ಗಿಕೊಂಡಿದ್ದಾಳೆ. ಅದರಿಂದ ಅವಳು ನಿಮ್ಮನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ.
ಆದರೆ ಇದರೊಂದಿಗೆ ತನಗೊಂದು ಸುವರ್ಣ ಭವಿಷ್ಯವನ್ನು ಕಾಣುತ್ತಿದ್ದಾಳೆ. ಅದಕ್ಕಾಗಿಯೇ ಬೇರೆ ಹುಡುಗನನ್ನು ಮದುವೆಯಾಗಲಿಲ್ಲ. ಅವಳು ತನ್ನ ಬಗ್ಗೆ ಮಾತ್ರ ಯೋಚಿಸುತ್ತಾಳೆ. ಮದುವೆ ಇನ್ನೂ ಆಗಿಲ್ಲ. ಹುಡುಗನಿಗೆ ಸತ್ಯ ಹೇಳಿ ಮದುವೆ ನಿಲ್ಲಿಸುವ ಸಮಯ ಬಂದರೂ ಹಾಗೆ ಮಾಡಿದರೆ ಸಹಾಯಕತೆ ತೋರುತ್ತಿದ್ದಾಳೆ. ಸರಳವಾಗಿ ಹೇಳುವುದಾದರೆ ಅವಳು ಸ್ವಾರ್ಥಿ ಮತ್ತು ತನ್ನ ಬಗ್ಗೆ ಮಾತ್ರ ಯೋಚಿಸುತ್ತಾಳೆ. ಈ ರೀತಿ ಮಾಡುವುದರಿಂದ ಎಲ್ಲೋ ಇಬ್ಬರು ಗಂಡುಮಕ್ಕಳ ಜೀವನ ಹಾಳಾಗುತ್ತಿದೆ ಎಂದು ಆಕೆ ಯೋಚಿಸುತ್ತಿಲ್ಲ. ಈ ಸಂಬಂಧವನ್ನು ಮುರಿಯಿರಿ. ಇದು ನಿಮಗೆ ಕಷ್ಟದ ಸಮಯ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆಕೆಯನ್ನು ಮರೆಯುವುದು ನಿಮಗೆ ಕಷ್ಟ. ಆದರೆ ಈಗ ನೀವು ನಿಮ್ಮ ಜೀವನದಲ್ಲಿ ಮುನ್ನಡೆಯುವ ಸಮಯ ಬಂದಿದೆ. ನಿಮ್ಮ ಗೆಳತಿ ನಿಮಗಿಂತ ಹೆಚ್ಚಾಗಿ ತನ್ನನ್ನು ತಾನು ಪ್ರೀತಿಸುತ್ತಾಳೆ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಭವಿಷ್ಯದಲ್ಲಿ ಕೆಲವು ಕಾರಣಗಳಿಂದ ಅವಳು ನಿಮ್ಮನ್ನು ಬಿಟ್ಟು ಹೋಗಬಹುದು. ಅದರಿಂದ ನೀವು ನಿಮ್ಮ ಭಾವನೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಈ ಸಂಬಂಧವನ್ನು ಕೊನೆಗೊಳಿಸುವುದು ಉತ್ತಮ. ದ್ಯಾಟ್ ಈಸ್ ರಿಯಲ್ ಸ್ಟೋರಿ. ದಿಸ್ ಕಂಟೆಂಟ್ ವಿಡಿಯೋ ಕನ್ನಡ ಲೈಫ್ ಸ್ಟೋರಿ.